ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಒಂದು ಮದುವೆ ಆಗಿ 4 ವರ್ಷದ ಮಗು ಇದೆ ಇವಳಿಗೆ. ಆದರೆ ಇವಳು ಇನ್ನೊಬ್ಬನ ಜೊತೆ ಹೋಗಿ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಲಾಡ್ಜಲ್ಲಿ ಸಿಗಾಕೊಂಡಿದ್ದಾಳೆ. ಇವಳಿಗೆ ಇನ್ನೆಷ್ಟು ಅಹಂಕಾರ ಮರ್ಯಾದೆ ಬೇಡವಾ ಹೇಳಿ? ಈ ರೀತಿಯೂ ಇರ್ತಾರ ಜನ. ಅವನು ಪಾಪ ಹಿರಿಗಂಡ ಇನ್ನೂ ಡೈವರ್ಸೇ ಆಗಿಲ್ಲ. ಡೈವರ್ಸ್ ಆಗೋಷ್ಟರೊಳಗೆ ಇವಳು ಹಿಂಗೆ ಯಾವನ್ನ ಕಟ್ಕೊಂಡು ಅವನ ಜೊತೆ ಲಾಡ್ಜು ರೂಮು ಅಂತ ಓಡಾಡಿಕೊಂಡು ಇದ್ದಾಳೆ. ಮಗು 4 ವರ್ಷದ ಮಗು ಇದೆ. ಆದರೂ ಇವಳಿಗೆ ಮಾನ ಮರ್ಯಾದೆ ಇಲ್ದಂಗೆ ಅವನ ಜೊತೆ ಓಡಾಡ್ಕೊಂಡಿದ್ದಾಳೆ. ಅವನ ಜೊತೆ ರೂಮ್ ಮಾಡಿಕೊಂಡು ರೂಮಲ್ಲಿ ಉಳ್ಕೊಳ್ಳೋದು. ಎಂಥ ಫ್ಯಾಮಿಲಿ ಇದು! ಪಾಪ ಹಿರಿಗಂಡ ತುಂಬ ಒಳ್ಳೆಯವನು. ಅವನಿಗೆ ಇವಳೇ ಪ್ರಪಂಚ, ಇವಳು ಮಗುನೇ ಪ್ರಪಂಚ ಅಂದ್ಕೊಂಡು ಅವನು ಬದುಕ್ತಿದ್ದಾನೆ. ಆದರೆ ಇವಳು ಅವ್ನು ಬೇಡವೇ ಬೇಡ ಅಂತ ಅವನ್ನ ಬಿಟ್ಟು ಬಂದು 2 ವರ್ಷ ಅಪ್ಪನ ಮನೇಲೇ ಇದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಇವನ ಜೊತೆ ಚಕ್ಕಂದ ಆಡಿಕೊಂಡು ಈ ರೂಮಲ್ಲಿ ಉಳ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡಿದ್ದಾಳೆ. ಈಗ ಡೈರೆಕ್ಟಾಗಿ ಡೈವರ್ಸಿಗೆ ಹಾಕ್ಕೊಂಡಿದ್ದಾರೆ ಕೋರ್ಟಲ್ಲಿ. ಇನ್ನೂ ಕೋರ್ಟಲ್ಲಿ ಇತ್ಯರ್ಥ ಆಗೇ ಇಲ್ಲ. ಅಷ್ಟರೊಳಗಡೆ ಇವಳು ಇವನ ಜೊತೆಗೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಮಾಡ್ಕೊಂಡಿದ್ದಾಳೆ ಮದುವೆಯ. ಹಂಗಾದ್ರೆ ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಶಿಕ್ಷೆನೇ ಇಲ್ವಾ? ಗಂಡು ಮಕ್ಕಳು ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷೆನಾ? ಹೆಣ್ಮಕ್ಳು ತಪ್ಪು ಮಾಡಿದರೆ ಶಿಕ್ಷೆ ಇಲ್ವಾ? ಈಗ ಇವಳು ಅವನಿಗೆ ಮೋಸ ಮಾಡಿ ಹಿರಿಗಂಡನಿಗೆ ಮೋಸ ಮಾಡಿ ಯಾವನ ಜೊತೆನೋ ಹೋಗ್ತಾ ಇದ್ದಾಳೆ. ಆದರೆ ಹಿರಿಗಂಡನ ಕತೆ ಏನು? ಈಗ ಅವನು ಮೇಂಟೆನೆನ್ಸ್ ಕೊಡಬೇಕಂತೆ, ಮಗು ಸಾಕಬೇಕಂತೆ ಎಲ್ಲ ಕೇಳ್ತಾರಲ್ಲ. ಇವಳು ಮಾಡೋದು ತಪ್ಪಲ್ವ? ಇವಳು ಅವಳ ಗಂಡನಿಗೆ ಮೇಂಟೆನೆನ್ಸ್ ಕೊಡಿಸಿ ಮತ್ತು ಹಂಗಿದ್ಮೇಲೆ ಇವಳು ಮಾಡ್ತಿರೋದು ತಪ್ಪಲ್ವ ಹೇಳಿ? ಇವಳು ಯಾವನ ಜೊತೆನೇ ಹೋಗ್ಬಿಟ್ಟು ಈ ರೀತಿ ಮಾಡ್ತಾಯಿರೋದು ಇದು ತಪ್ಪಲ್ವಾ? ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕಲ್ವ? ಇವನಿಗೆ ಒಂದು ನ್ಯಾಯ. ಇವನು ಆ ಹಿರಿಗಂಡಿಗಿನ್ನೂ ಡೈವರ್ಸೇ ಆಗಿಲ್ಲ, ಅಷ್ಟರೊಳಗೆ ಇವಳನ್ನು ಕರ್ಕೊಂಡು ಬಂದಿದ್ದಾನೆ ಇಲ್ಲಿಗೆ. ಈ ರೀತಿ ಮಾಡೋದು ಎಷ್ಟು ಸರಿ? ಇದು ಭಾಳ ಅನ್ಯಾಯ ಅಲ್ವಾ? ಪಾಪ ಎಷ್ಟು ಕಷ್ಟ. ಗಂಡು ಮಕ್ಕಳು ಮದುವೆ ಮಾಡ್ಕೊಂಡ್ರೆ ಈ ರೀತಿ ಆಗಿಬಿಟ್ರೆ ಗಂಡು ಮಕ್ಕಳು ಕತೆ ಏನಾಗಬೇಕು ಹೇಳಿ? ಅವು ಎಲ್ಲೋಗಬೇಕು? ಇಲ್ಲೂ ಈ ಥರ ಮಜಾ ಮಾಡ್ಕೊಂಡು ಇವರು ಕತ್ತೆ ಏನೋ ಬೈಬೇಕು ಅನಿಸುತ್ತೆ. ಇಲ್ಲೂ ಈ ಥರ ಮಜಾ ಮಾಡ್ಕೊಂಡು ಈ ರೀತಿ ಇರ್ತಾಳೆ. ಅಲ್ಲೂ ಮೇಂಟೆನೆನ್ಸ್ ಕೇಳ್ತಾಳೆ. ಅವನು ಎಲ್ಲಿಂದ ತಂದು ಕೊಡ್ತಾನೆ? ಇವಳು ಮಜಾ ಮಾಡೋಕ್ಕೆಲ್ಲ ಅವನು ಎಲ್ಲಿಂದ ತಂದು ಕೊಡ್ಬೇಕು ಹೇಳಿ? ಇಲ್ಲಿ ಬೈಕ್ ತಂದ್ಕೊಂಡು, ಕಾರ್ ತಂದ್ಕೊಂಡು, ಇವ್ರಿಗೆ ಬಾಡಿಗೆ ಕಾರು, ಇವ್ರಿಗೆ ಬಾಡಿಗೆ ಬೈಕು, ಮತ್ತು ಇವರಿಗೆ ಏನು ಇದು ರೂಮಿಗೆ ಎಲ್ಲ ಈ ಹಿರಿಗಂಡನ ಹತ್ರನೇ ದುಡ್ಡು ಪೀಕ್ಕೊಂಡು ಅದಕ್ಕೆ ಬೇಕು ಕೊಡು, ಇದಕ್ಕೆ ಬೇಕು ಕೊಡು ಅಂತ ಹೇಳ್ಬಿಟ್ಟು ಮಗು ಸಾಕಬೇಕು ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿ ಬಂದುಬಿಟ್ಟು ಈ ಥರ ಮಜಾ ಮಾಡ್ತಿದ್ದಾಳೆ. ಇವಳಿಗೆ ಏನು ಶಿಕ್ಷೆ ಕೊಡಬೇಕು? ಸಾರ್ವಜನಿಕರೇ ನೀವೇ ತೀರ್ಮಾನ ಮಾಡಿ ಏನು ಶಿಕ್ಷೆ ಕೊಡಬೇಕು ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ. ಅದೇ ಥರ ಬೇಕಾದ್ರೆ ಕೋರ್ಟಿಗೆ ನಾವು ಅಪೀಲ್ ಹೋಗ್ಬೋದು. ಈ ಥರ ಮಾಡೋರಿಗೆ ಕಠಿಣವಾದ ಶಿಕ್ಷೆ ಕೊಡಿ. ಒಬ್ಬನಿಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಹೋಗೋ ಅಂಥವ್ರಿಗೆ ಇವರಿಗೆ ನ್ಯಾಯ ಅಂತೂ ಕೊಡಲೇಬಾರ್ದು. ಕಠಿಣವಾದ ಶಿಕ್ಷೆ ಕೊಟ್ಟು ಇವು ಕಂಬಿ ಎಣಿಸಿ ಮುದ್ದೆ ಮುರಿಯೋ ರೀತಿ ಮಾಡಬೇಕು ಇವರಿಗೆ. ಆವಾಗ ಮಾತ್ರ ಬುದ್ಧಿ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.